ಸರ್, ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲೆಕ್ಷನ್ಗಳನ್ನ ಗೆಲ್ಲಿಸಿಕೊಡುವಂತಹ ಮಾಸ್ಟರ್ ಮೈಂಡ್ ಆಗಿ ಮಾತ್ರ ಗುರುತಿಸ್ಕೋತಾ ಇದ್ದಾರೆ. 2 ಖಾತೆ ಇದೆ ನಿಮ್ಮ ಹತ್ರ, ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಅಭಿವೃದ್ಧಿಗಳ ಒಂದು ಕಾರ್ಯಗತಗೊಳಿಸುವಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫಲಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದರೆ ಸರ್ಕಾರ ಬಂದು ಇಷ್ಟು ದಿನ ಆದ್ರೂ ಕೂಡ ಯಾವುದೋ ಒಂದು ಯೋಜನೆಯನ್ನು ನೀವು ತಂದಿದ್ದೀರಾ, ಅದು ಅನುಷ್ಠಾನಗೊಂಡಿದೆ, ಅದರಿಂದ ಜನಕ್ಕೆ ಹೆಲ್ಪ್ ಆಗ್ತಿದೆ ಅನ್ನೋದು ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಾ, ಆದರೆ ಅದನ್ನೂ ಕೂಡ ಕೇವಲ ಪುಸ್ತಕದ ರೂಪದಲ್ಲಿ, ಲಿಖಿತ ರೂಪದಲ್ಲಿ, ಭಾಷಣಗಳಲ್ಲಿ ಮಾತ್ರ ಕೇಳಿಸ್ತಿದೆಯೇ ಹೊರತು ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಾಗ ಇದೀಗ ಬೆಂಗಳೂರಿನಲ್ಲಿ ಬೇಸಿಗೆ ಬಂದರೆ ಬರಗಾಲ, ಮಳೆಗಾಲ ಬಂದರೆ ಇದೆಲ್ಲನೂ ರಾಜಕಾಲುವೆಗಳೆಲ್ಲ ತುಂಬಿ ಹರಿಯುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಬ್ರ್ಯಾಂಡ್ ಬೆಂಗಳೂರಿನ ಹೆಸರೇ ಹಾಳಾಗ್ತಾ ಇದೆ. ಆದರೆ ಅದಕ್ಕೆ ಬೇಕಾದಂತಹ ಯೋಜನೆಗಳು ಯಾವುದೂ ಕೂಡ ಬರ್ತಿಲ್ಲ ಅನ್ನುವಂಥ ಆರೋಪ ಇದೆ. ನೋಡಮ್ಮ, ನೀನು ಆಯಿತು, ನೀನು ಕೇಳೋದ್ರಲ್ಲಿ ತಪ್ಪಿಲ್ಲ. ಐ ಆಮ್ ಟೆಲಿಂಗ್ ಯು, ನಾವು ಏನೇನೋ ಮಾಡ್ತಾ ಇದ್ವಿ. ಬೆಂಗಳೂರು ಇಸ್ ನಾಟ್ ಎ ಪ್ಲಾಂಟ್ ಸಿಟಿ. ಡೆಲ್ಲಿ ಥರ ಆಗಲಿ, ಚಂಡೀಗಢ ಥರ ಆಗಲಿ, ಇಟ್ ಇಸ್ ನಾಟ್ ಎ ಪ್ಲಾಂಟ್. ಮೈಸೂರು ಥರ ಆಗಲಿ, ಸ್ಟಿಲ್ ಮೈಸೂರು ಇಸ್ ಬೆಟರ್ ದೆನ್ ಬ್ಯಾಂಗ್ಳೂರ್. ಇಟ್ ಇಸ್ ನಾಟ್ ಎ ಪ್ಲಾಂಟ್ ಸಿಟಿ. ಬೆಳಗಾಂ ಆಲ್ಸೋ ಲಿಟಲ್ ಬಿಟ್ ಪ್ಲಾಂಟ್ ಸಿಟಿ. ಕೆಲ ಭಾಗ ಎಲ್ಲ ನಾನು ನೋಡಿದ್ದೀನಿ. ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಬರೀ ಮಲ್ಲೇಶ್ವರ, ಚಾಮರಾಜಪೇಟೆ, ಈ ಸುತ್ತಮುತ್ತಲು ಜಯನಗರ, ಇಂಥ ಒಂದು 5-6 ಇಂದಿರಾನಗರ ಇಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಇಟ್ ವಾಸ್ ನಾಟ್ ಎ ಪ್ಲಾಂಟ್ ಸಿಟಿ. ಈಗ ಇನ್ನೂ ಸರಿಯಾದ ಪ್ಲಾಂಟ್ ಸಿಟಿ ಆಗಬೇಕು. ಇಲ್ಲಿ ಪಾಪ್ಯುಲೇಷನ್, ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು. ಈಗ 1,50,00,000 ಆಗೋಗಿದೆ. ಇದಕ್ಕೆ ನೀರು, ಇದಕ್ಕೆ ಕಸ ಹಾಕೋದಕ್ಕೆ ಕುಮಾರಸ್ವಾಮಿ ಹೇಳ್ತಾರೆ, ನಮ್ಮೂರು ತಂದು ಕಸ ಹಾಕ್ಬಿಡಿ ಅಂತಾರೆ ಚೀಫ್ ಮಿನಿಸ್ಟರ್. ಅವರೇ ಕಸ ಹೊಡಿತಾಯಿದ್ರು ಲಾರಿ ಮಡಿಕೊಂಡು. ಸಾಲಿಡ್ ವೇ ಕಸ ಅವರು ಒಂದು ಕಾಲದಲ್ಲಿ ಲಾರಿ ಮಡಿಕೊಂಡಿದ್ರು. ಅವ್ರು ನಮ್ಮೂರು ತಂದ. ಎಲ್ಲಿಗ ಬೆಂಗಳೂರು ಸುತ್ತಮುತ್ತಲು ಬಿಟ್ಟು ಇನ್ನೆಲ್ಲಿಗೆ ಹಾಕೋಕ್ಕಾಗ್ತದೆ? ಅದೆಲ್ಲ ಊರುಗಳೆಲ್ಲ ಬೆಳೀತಾ ಇದೆ. ಸೊ ನಾವು ಇದಕ್ಕೆ 70,000 ಜನ ಸಜೆಷನ್ಸ್ ಕೊಟ್ಟಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್. ಕಸ ಎಲ್ಲ ಹಾಕಬೇಕು, ಕಸ ಸುಡಬೇಕು. ಬರೀ ಸ್ಟೋರ್ ಮಾಡಿ ತುಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆ ಕಸನ ಬರ್ನ್ ಮಾಡಬೇಕು. 11 ಜನ ಈಗಾಗಲೇ ಪವರಿಂದ, ಕಸದಿಂದ ಪವರ್ ಮಾಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತವರೆಗೂ ಒಬ್ಬರು ಪವರ್ನ ತಯಾರು ಮಾಡ್ತಾಯಿಲ್ಲ. ಎಲ್ಲ ಕಸ ರಾಶಿ ಆಗ್ತಾಯಿದೆ. ಅದಕ್ಕೆ ಏನಾದ್ರು ಒಂದು ಫಾರ್ಮುಲಾ ತರಬೇಕು ಅಂತ ನಾನು ಹೋಗಿ ಗ್ಯಾಸ್ ಏನು ಮಾಡ್ಬೋದು, ದೊಡ್ಡ ಲೆವೆಲ್ ಹೈದ್ರಾಬಾದ್ ಹೋಗಿ ನೋಡಿದ್ದೀನಿ, ಡೆಲ್ಲಿಲಿ ಹೋಗಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಫಸ್ಟು ಮಿಕ್ಕಿದ ಕಸ, 2ನೇದು ನೀರು, 3ನೇದು ಟ್ರಾಫಿಕ್, 5ನೇದು ಬೆಂಗಳೂರಲ್ಲಿ ನೋಡುವಂಥದ್ದು ಒಂದು ಜಾಗ. ವಿಧಾನಸೌಧ ಒಂದು ಬಿಲ್ಡಿಂಗ್ ಬಿಟ್ಟರೆ ಕಣ್ಣಲ್ಲಿ ನೋಡೋಕ್ಕೆ, ಹಿಂದೆ ಒಂದು ಅಟಾರ ಕಚೇರಿ ಅಂತ ಎದುರುಗಡೆ ಬಿಲ್ಡಿಂಗ್ ಬಿಟ್ಟರೆ ಇನ್ಯಾವ ಸರ್ಕಾರನೂ ನೋಡೋವಂಥದ್ದು ಏನು ಮಾಡೋಕ್ಕಾಗಿಲ್ಲ. ಟೂರಿಸಮ್ ಅಂದ್ಕೊಳ್ಳೋಕ್ಕೆ ಇಲ್ಲಿ ಬೆಂಗಳೂರು ಹೆಲ್ತ್ ಇದೆ, ಎಜುಕೇಷನ್ ಇದೆ, ಒಳ್ಳೊಳ್ಳೆ ಪ್ರಕೃತಿ ಇದೆ, ರಿಚ್ ನೇಚರ್, ರಿಚ್ ಕಲ್ಚರ್ ಇದೆ. ಇದಕ್ಕೆ ಪ್ಲ್ಯಾನಿಂಗ್ ಇಲ್ಲ. ಅದಕ್ಕೆ ನಾವು ಎಲ್ಲರ ಹತ್ರನೂ ನಾವು ಕೆಲವು ಸಜೆಷನ್ಸ್ ಕೇಳಿದ್ವಿ. ತಂದು ಬೇಕಾದಷ್ಟು ಮಕ್ಕಳ ಹತ್ರ ಕೇಳಿದ್ದೀನಿ, ಹಿರಿಯರ ಹತ್ರ ಕೇಳಿದ್ದೀನಿ, ಡೆವಲಪರ್ಸ್ ಹತ್ರ ಕೇಳಿದ್ದೀನಿ, ಸಾಮಾನ್ಯ ಜನರ ಹತ್ರ ಕೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಒಂದೊಂದೇ ಮೊನ್ನೆ ನಂಬಿಕೆ ನಕ್ಷೆ ಅಂತ ತಂದಿದ್ದೆ. ನಂಬಿಕೆ ನಕ್ಷೆ ಅಂತ ಹೋಗಿ ತಾಲೂಕು ಇವು ಕಾರ್ಪೊರೇಷನಲ್ಲಿ ಬರೀ ಕರಪ್ಷನ್. ಐ ಅಡ್ಮಿಟ್. ಅದನ್ನು ತಪ್ಪಿಸ್ಬೇಕು. ಒಬ್ಬ ಇಂಜಿನಿಯರು, ಒಬ್ಬ ಆರ್ಕಿಟೆಕ್ಟ್ ಕೈಲಿ ಅವನ ಕೈಲಿ ಸರ್ಟಿಫೈ ಮಾಡಿಸ್ಬಿಟ್ಟು ಅವನೇ ಅರ್ಜಿ ಹಾಕಿದ್ರೆ ವಿತಿನ್ 24 hours ಈ ಶುಡ್ ಗೆಟ್ ಎ ಪ್ಲಾನ್ ಸ್ಯಾಂಕ್ಷನ್ ಅಂತ ತಂದು ಈಗಾಗಲೇ ಟ್ರಯಲ್ ಬೇಸಿಸ್ ಮಾಡ್ತಿದ್ದೆ. ನೀರಿಗೆ ಏನು ಮಾಡಬೇಕು, ಫಸ್ಟು ನೀರು, ಚರಂಡಿ ಏನು ಮಾಡಬೇಕು, ಕಸ ಹೆಂಗೆ ಹೊಡಿಬೇಕು, ಆ ಲೆವೆಲಲ್ಲಿ ಇದ್ದೀವಿ. ಬೇರೆ ಇನ್ನೇನು ಮಾಡಬೇಕು ಬೆಂಗಳೂರಿಗೆ? ಇನ್ನು ರೋಡು, ಈಗ ರೋಡ್ ವೈಡ್ನಿಂಗು ಮಾಡಬೇಕಾದ್ರೆ ಕಾನೂನು ಬಂದ್ಬಿಡ್ತು. ಯಾರು ಬಿಲ್ಡಿಂಗ್ ಹೊಡೆದವನ್ನ ಎಷ್ಟು ಅಂತ ರೋಡು ಓಪನ್ ಮಾಡೋಕ್ಕಾಗ್ತದೆ? ಯಾರು ಬಿಟ್ಕೊಡ್ತಾರೆ ರೋಡ್ ಮುಂದೆ ಆಸ್ತಿನ? ಇಡೀ ಆಮೇಲೆ ಏನಾಗಿದೆ, ಈ ಬ್ಯಾಂಕ್ ನ್ಯಾಷನಲೈಸ್ ಆದಮೇಲೆ ಎಲ್ಲ ಆದಮೇಲೆ, ಮೊದಲು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಸ್ಕೂಟ್ರು, 3,500 ರೂಪಾಯಿ ಸ್ಕೂಟ್ರು ತೊಗೋಬೇಕಾರೆ ನಾನು ಇವ್ರು ಕರ್ಕೊಂಡೋಗಿ, ನಿಮ್ಮಂಥವ್ರನ್ನ ಕರ್ಕೊಂಡೋಗಿ ಗ್ಯಾರಂಟಿ ಹಾಕ್ಸ್ಬೇಕಾಯ್ತು. ತಿಂಗಳಿಗೆ 500 ರೂಪಾಯಿನ ಕಟ್ತಿದ್ದೋ, 400 ರೂಪಾಯಿ ಕಟ್ತಿದ್ದೋ ಹಾಕ್ಬೇಕಾಯ್ತು. ಈಗ ದಿನಕ್ಕೆ 10 ಕಾಲ್ ನಮಗೆ ಬರ್ತವೆ. ಕಾರ್ ಲೋನ್ ಬೇಕಾ, ಅದು ಬೇಕಾ, ಮನೆ ಲೋನ್ ಬೇಕಾ ಅಂತ ಕೇಳ್ತಾರೆ. ಅದೇ ರೋಡು ಎಲ್ಲ ಮನೇಲೂ ಕಾರು, ಒಂದೊಂದು ಮನೇಲಿ 3 ಕಾರು. ಈಗ ನಮ್ಮ ಮನೇಲಿ ಒಂದೇ ಗಾಡಿ ಇದ್ದಿದ್ದು. ಒಂದು ಗಾಡಿ ಯಾವಾಗ ನಾಳೆ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ಇದ್ದಾಗ ಒಂದು ಗಾಡಿ. ಈಗ ನನ್ನ ಮನೇಲಿ 5 ಗಾಡಿ ಇವೆ.
ಗೌರ್ಮೆಂಟ್ದು 2-3 ಗಾಡಿ ಇದೆ, ಪ್ರೈವೇಟು, ಆ ಸ್ನೇಹಿತರು ಈ ಸ್ನೇಹಿತರೆಲ್ಲ ತನ್ನ ಗಾಡಿಗಳೆಲ್ಲ ಕೊಟ್ಟರು. ನಮ್ಮ ಇನ್ಸ್ಟಿಟ್ಯೂಷನ್ ಗಾಡಿ ಇರ್ತವೆ. ಹಂಗೆ ಒಂದೇ ಜಾಗ ಎಷ್ಟು ಅಂದಾಗ ಇದು ಮಾಡಿ ಎಲ್ಲ ಮನೇಲಿ ಮಕ್ಳಿಗೂ ಗಾಡಿ, ಹೆಂಡ್ತಿಗೂ ಗಾಡಿ, ಗಂಡಿಗೂ ಗಾಡಿ, ಅದೇ ರೋಡಲ್ಲಿ ಓಡಾಡಬೇಕಲ್ಲ. ಸೊ ಟ್ರಾಫಿಕ್ ಹ್ಯಾಸ್ ಬಿಕಮ್ ಸೋ, ಪಾಪ್ಯುಲೇಷನ್ ಬಿಕಮ್ ಸೋ ಥಿಂಗ್. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ನು ಕಂಡುಹಿಡಿತಾ ಇದ್ದೀವಿ. ಮೆಟ್ರೋ ಜಾಸ್ತಿ ಎನ್ಹಾನ್ಸ್ ಮಾಡಬೇಕು. ಈಗ ನಾನು ಹೇಳ್ಬಿಟ್ಟಿದ್ದೀನಿ, ಮೆಟ್ರೋ ಎಲ್ಲೆಲ್ಲಿ ನೆಕ್ಸ್ಟ್ ಹೋಗ್ತೀರಿ ಬರೀ ಮೆಟ್ರೋ ಇರಬಾರ್ದು, ಮೆಟ್ರೋ ಮೇಲ್ಗಡೆ ಇರಬೇಕು, ಮಧ್ಯದಲ್ಲಿ ಫ್ಲೈಓವರ್ ಇರಬೇಕು, ಕೆಳಗಡೆ ರೋಡಲ್ಲಿ ಇರಬೇಕು. ಅದು ಒಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ. ಆ ಪ್ಲ್ಯಾನಿಂಗಲ್ಲಿ ನಾವಿದ್ದೀವಿ. ಸೊ ಹಂಗೆ ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಟ್ ಮಾಡಬೇಕು. ಇವೆಲ್ಲ ಏನೇನೋ ಇಶ್ಯೂಸ್ ಇದೆ. ನಾನು ಮಾಡ್ತಾಯಿದ್ದೀನಿ, ನನಗೊಂದು ಭರವಸೆ ಇದೆ. ನಾನು ಏನಾದ್ರು ಒಂದು ಗುರುತನ್ನು ಈ ಬೆಂಗಳೂರು ನಗರಕ್ಕೆ ಮಾಡಬೇಕು ಅಂತ ಆಸಕ್ತಿ ಹಂಬಲ ಇಟ್ಕೊಂಡು ಬರೀ ಖಾಲಿ ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ಇಟ್. ಈ ಪವರ್ ಮಿನಿಸ್ಟರ್ ಆದಾಗ ನನಗೆ ಹೇಳ್ತಾಯಿದ್ರು, ಯಾಕೆ ತೊಗೊಂಡೆ ನೀನು ಈ ಬರಗಾಲ ಇದು ಅಂತ ಅಂದ್ಬಿಟ್ಟು. ಐ ಪ್ರೂವ್ಡ್ ದಟ್ ಐ ಆಮ್ ದಿ ಬೆಸ್ಟ್ ಪವರ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂತ ಇಡೀ ದೇಶದಲ್ಲೇ ನಾವು ಏನು ಮಾಡಬೇಕು ನಾನು ಮಾಡಿದ್ದೀನಿ. ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ. ಲೆಟ್ ಮಿ ಸಿ ಎಸ್. ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.